ಮಗಳೇ, ಆ ಕಳ್ಳ ಬ್ಯಾಗು ಗೀಗು ಎಲ್ಲ ತಕೊಬಿಟ್ಟು ಅಂಟ್ಬಿಟ್ನಂತೆ. ಅದೇ ಪೆಣ್ಣೇಶ್ ಅಂತ ಮುಂದೆ ಕರ್ಕೊಂಡು ಇನ್ನು ನಿಮ್ಮಪ್ಪ ನೋಡ್ತಾ ಇರು, ನಮ್ಮ ಕಾಲ್ ಮುಂದಕ್ಕೆ ಬಂದು ಹೆಂಗ್ ಬಿದ್ದಿರ್ತಾನೆ ಅಂತ ಹೇಳ್ಬಿಟ್ಟು. ಮಗಳೇ, ಈಗ ನಂದೇನೋ ಪ್ರಾಬ್ಲಮ್ ಶುರಾಯ್ತು ನೋಡಿ. ಮನೆಗೋಗ್ಬಿಟ್ಟು ಪಟ ಪಟ ಅಂತ ಮಗ ತೊಳ್ಕೊಂಡು ಬಟ್ಟೆ ಬದಲಾಯಿಸ್ಕೊಂಡು ಬೆಂಗ್ಳೂರಿಗೆ ಹೊಲ್ಡನ. ನಿಂದೇನು ಯೋಸೊಂದು ಸಮಸ್ಯೆ ಐತೆ, ನಿನ್ನ ಗಂಡ ಬೇರೆ ಗೊತ್ತಿಲ್ಲ, ಇಲ್ಲಿಗೆ ಏನೂ ಇಲ್ಲ. ಜನ ತಲಾ ಹಾಕೊಂಡು ನಾನು ಮಾತಾಡ್ಕೊತಾವ್ರಿ. ಸುಮ್ಕೇನಿ ಅದೆಲ್ಲ ನನಗೂ ಇಷ್ಟ ಆಗಕ್ಕಿಲ್ಲ. ಜನಗಳು ಮಾತಾಡ್ಕೊಳ್ಳೋದೆಲ್ಲ ಸಹಿಸಕ್ಕಾಯ್ತದ? ನೀನೇ ಹೇಳು. ಅದಕ್ಕೆ ನೀಯ ನೋಡಿ ಹೋಗ್ಬಿಟ್ಟು ಒಂದು ಹೆಜ್ಜೆ ಹೋಗ್ಬಿಟ್ಟು ಹಂಗೆ ನೀಯ ಕರ್ಕೊಂಬಿಟ್ಟು ನಿನ್ನ ಗಂಡನ ಬರೋನ್ ನಡಿ. ಇನ್ನು ಮನೆ ಮಾರಿಸ್ಬೇಕು, ಏಸೋ ಒಂದು ಕೆಲಸ ಐತೆ. ಹ್ಞೂ ಸರಿ ಕಣಮ್ಮ, ಆಯಿತು. ನಡಿ ನಡಿ, ಬ್ಯಾಗು ಒಂದು 4 ಬಟ್ಟೆನೂ ಹಾಕೊಂಡು ಹೋಗ್ಬೇಕು. ಅಲ್ಲೇನ ನಿನ್ನ ಗಂಡ ಕೆಲಸ ಮಾಡೋತ್ತಾಗೆ ನಮ್ಮನು ಇರು ಅಂತ ಹೇಳಿದ್ರೆ ಅಲ್ಲಿ ನಾವು ಇರ್ಬೇಕಲ್ವೇ? ಅದಕ್ಕೆ ನೀಯ ಒಂದು 4 ಇದನ್ನು ಇದು ಮಾಡ್ಕೊಂಡು ಹೋಗ್ಬೇಕು. ನೋಡಿ ನಡಿ ಸರ್ನ. ಮಾ, ಬೆಂಗ್ಳೂರಿಗೆ ಹೋಯ್ತಾ ಇದೆಯಲ್ವಾ? ಒಂದು 4 ಸಂದಕಿರ ಸೀರೆ ನೀ ಎತ್ಕ. ಕಾಂಜಿ ಪಿಂಜಿ ನಾವು ಎತ್ಕೊಂಡ್ರೆ ಸಂದಕಿರಕ್ಕಿಲ್ಲ. ಒಂದು 4 ಸಂದಕಿರವೆ ಎತ್ಕ. ಹ್ಞೂ ಇರೇ ಎತ್ಕತ್ತೀನಿ. ಅಯ್ಯಯ್ಯೋ ಅಯ್ಯೋ ಮಗಳೇ, ಇಲ್ಲಿರೋ ರೇಷ್ಮೆ ಸೀರೆಗಳು ಬಟ್ಟೆಗಳು ಎಲ್ಲ ಎಲ್ಲೋದ್ವೆ? ಅಯ್ಯೋ ಹೂನಲ್ಲಮ್ಮ, ಇಲ್ಲಿ ರೇಷ್ಮೆ ಸೀರೆ ಬಟ್ಟೆ ಎಲ್ಲ ಇದ್ವಲ್ಲ, ಏನಾದ್ವಮ್ಮ? ಅದನ್ನೇ ನಾನು ನಿನ್ನ ಕೇಳ್ತಾ ಇದ್ದೀನಿ. ಏನಾದ್ವೆ? ಇಲ್ಲೇ ಇದ್ವಲ್ವೇನೆ? ಅಲ್ಲಿ ನೋಡಿ, ಮಾಮೂಲಿ ಯಾವ ಹಳೆ ಗುಡ್ಡಿಗಳು 4 ಅಷ್ಟು ಬಿಟ್ರೆ ರೇಷ್ಮೆ ಸೀರೆ ಎಲ್ಲ ಕಾಣ್ತಾ ಇಲ್ಲ. ಸಂದಕಿರ ಸೀರೆ ಒಂದು ಕಾಣ್ತಿಲ್ವಲ್ಲೇ ಮಗಳೇ? ಏನೋ ಪ್ರಾಬ್ಲಮ್ ಆಗ್ಬಿಟ್ಟೈತೆ. ಯಾವ ಮನೆಯಲ್ಲಿ ಎತ್ಕೊಂಡು ಹೋಗ್ಬಿಟ್ರೋ ಏನೋ. ಇನ್ಯಾರವ್ರಿ ಮನೆಯಾಳಿಗಳು ಅಂತ ಹೇಳಿದ್ರೆ ಅವರಲ್ಲ ಇಬ್ರುನುವೆ ಅತ್ತೆ ಸೊಸೆ. ಅವರೇ ಏನೋ ಕಂತ್ರಿ ಕೆಲಸ ಮಾಡಿರ್ತಾರೆ ಅಂತ ಅನ್ನಿಸ್ತದೆ ಕಣಮ್ಮ. ಅಯ್ಯೋ ಅವಳಮ್ಮ ಕಿಷ್ಟು ಬೆಂಕಿ ಯಾಕ? ಅಯ್ಯಯ್ಯೋ, ನನ್ನ ಸೀರೆಗಳೆಲ್ಲ ಕತ್ಕೊಂಡು ಹೋಗ್ಬಿಟ್ಟವ್ರ. ಯಪ್ಪ, ಯಾನ ಲೋಪರ ಎತ್ಕೊಂಡು ಹೋಗೋಳು, ಕೈ ಸೇದೋಯ್ತದೆ. ನೋಡ್ತಾ ಇರ್ರಿ. ಇಲ್ಲಿ ನಿಂತ್ಕೊಂಡಲ್ಲ, ಈಚೆ ಕಡೆ ಕೇಳನ್ ಬಾಮ ಹೋಗಿ. ಮಗಳೇ, ಈಗ ರೇಷ್ಮೆ ಸೀರೆಗಳು ತಗೋಬೇಕು ಅಂದ್ರೆ 40,000 ರೂಪಾಯಿ ಮ್ಯಾಲ್ ಬೇಕು. ಅವಾಗೇನೋ ಕಾಸಿತ್ತು ಅಂತ ಹೇಳ್ಬಿಟ್ಟು ಸಂದಕಿರ ಸೀರೆಗಳನ್ನ ಗುಡ್ಡಾಕೊಂಡಿದ್ದೆ. ಒಂದು 10 ಸಂದಕಿರ 10 ಸೀರೆ ಮಡಿಕೊಂಡಿದ್ದೆ. ಒಂದು ಕಾಣ್ತಾ ಇಲ್ವಲ್ಲೇ? ನನ್ನವು ಕಾಣ್ತಿಲ್ವಲ್ಲಮ್ಮ ನಿಂದ್ರ ಜೊತೆ. ನೀನ್ ಇಲ್ಲ ಇಕ್ಕಿದೋ ಇಲ್ಲ ಈ ಬೀರ್ನಾಗ ಏನಾರ ಮಡಗಿದ್ದೋ? ಬೀರ್ನಾಗ ಏನವೆ ಎಲ್ಲ ನಿನ್ ಗಂಡನ ಬಟ್ಟೆನೇ ಅವಲ್ಲೇ. ನಮ್ಮವೆಲ್ಲ ಇಲ್ಲೇ ತಾನೇ ಇದ್ದಿದ್ದು. ಒಂದು ಕಾಣಿಸ್ತಿಲ್ವಲ್ಲೇ? ಆ ಮನೆಯಾಳಿನ ಕೇಳನ್ ಬಾ. ಅಯ್ಯಯ್ಯೋ, ಈ ಮನೆಯಾಗ ನನ್ ಬಟ್ಟೆ ಸೀರೆಗಳು ಬಿಡಕ್ಕಿಲ್ವೇ? ಕಿತ್ತೋ ಜನಗಳು. ಇಂತ ಕಾಳ್ಮುಂಡರ್ ಮನೆಗೆ ನಾನಿದ್ದೀನಿ. ಯವ್ವ, ನನ್ ಸೀರೆಗಳೆಲ್ಲ ಎತ್ಕೊಂಡು ಹೋಗ್ಬಿಟ್ಟವ್ರೆ. ಯವ್ವ, ಏನ್ ಮಾಡ್ಲಿ, ಯಾರ್ಗೆ ಹೇಳಿ? ಯವ್ವ ಏ ಶಾರದಿ ಮನ್ಯಾಳಿ, ಇದ್ಯಾಕೆ ಹಿಂಗ್ ಬಡ್ಕತಾ ಇದೀಯಾ? ನನ್ ಸೀರೆನೆಲ್ಲ ಕತ್ಕೊಬಿಟ್ಟು ಯಾವಳು ದಾನ ಮಾಡ್ದೆ ನೀನು? ಏನು ನಿನ್ ಸೀರೆನಾ? ಜೊತೆಗೆ 5,000 ರೂಪಾಯಿ ಕಾಸು. ನೋಡು, ನಾನ್ ನಿನ್ನಷ್ಟು ಬರ್ಗೆಟ್ಟಿಲ್ಲ, ನಿನ್ನಷ್ಟು ಗದ್ಗೆಟ್ಟಿಲ್ಲ. ಇನ್ನೂ ನಂತಾಗೆ ನನಗೆ ಬೇಕಾಗವಷ್ಟು ಬೇಜಾನ್ ಎಲ್ಲನೂ ಐತೆ. ನಿಂತಾಗ ಸೀರೆ ಪಾರೆ ಎಲ್ಲನೂ ಕತ್ಕೊಂಡು ಹೋಗಂತದ್ ಏನೈತೆ? ಅವ್ರು ಹೇಳೋದು ನಿಜ ಕಣಮ್ಮ. ಸುಮ್ಮನೆ ಇಲ್ಲಿ ನಮ್ಮ ಹತ್ರ ಜಗಳ ಮಾಡ್ಬೇಕು ಅಂತ ಮಾಡಕ್ ಬರ್ಬೇಡ. ನಮ್ಮ ಮನೆಗೆ ಇವಾಗ ನಾವು ನೆಮ್ಮದಿ ಆಗಿದೀವಿ. ದಯವಿಟ್ಟು ನಿನ್ನಿಂದ ನೆಮ್ಮದಿ ಕೆಡಿಸ್ಕೊಳಕ್ ನನಗಂತೂ ಇಷ್ಟ ಇಲ್ಲ. ದಯವಿಟ್ಟು ನಿನ್ ಪಾಡು ನೀನ್ ಸುಮ್ಮನೆ ಇದ್ರೆ ಬಹಳ ಚೆನ್ನಾಗಿರುತ್ತೆ, ಸರಿನಾ? ನಿನ್ ಸೀರೆ, ನೀನ್ 5,000 ರೂಪಾಯಿ ಕಾಸು ನನಗೆ ಯಾವುದಕ್ಕೂ ಸಾಮಾನ್ಯ ಅಲ್ಲ. ಎಷ್ಟು ಬೇಕಾದ್ರೂ ಸೀರೆ ಅವೆ ನನ್ನ ಹತ್ರ. ಬೇಕಾದ್ರೆ ನಿನಗೆ ಭಿಕ್ಷೆ ಹಾಕ್ತೀನಿ, ಕೇಳು. ಇನ್ನೊಂದು ಮಾತಾಡೋರು ಸುಮ್ಕಿರಕಿಲ್ಲ. ನನ್ನ ಸೀರೆ ಬಟ್ಟೆ ಏನಾದ್ವು ಅಂತ ಗೊತ್ತಾಗ್ಬೇಕು ಇವಾಗ. ವಾಟ್ ಎ ಗ್ರೇಟ್ ಮದರ್ ಅಂಡ್ ಡಾಟರ್. ಅನ್ಕಂಡೆ ಆ ಕಳ್ಳನ ಮಗ ನಿಮ್ ಬ್ಯಾಗ್ ಎಲ್ಲ ತುಂಬ್ಕೊಂಡು ಹೋಗ್ಬೇಕಾದ್ರೇನೆ ಅನ್ಕಂಡೆ ಮೇ ಬಿ ಏನಾದ್ರೂ ಎತ್ಕೊಂಡು ನೀಟಾಗಿ ಹೊರಟೋಗಿರ್ತಾನೆ ಅಂತ ಅನ್ಕಂಡೆ. ಹೋ, ಸೀರೆ ಬಟ್ಟೆನು ಬಿಡಿದಂಗೆ ಹೊತ್ಕೊಂಡು ಹೋಗವನ? ಏನು ಕಳ್ಳನ ಮಗನ? ನಾನೇ ನಿಮಗೆ ಫೋನ್ ಮಾಡ್ಬಿಟ್ಟು ಕೊಟ್ನಲ್ಲ. ಸರಿ, ಅವನೇ ಫೋನ್ ಮಾಡ್ಬಿಟ್ಟು ನನಗೆ ಕೊಟ್ನಲ್ಲ. ಬ್ಯಾಗ್ ಎತ್ಕೊಂಡು ಹೋಗ್ತಾವನೆ ಅಂತ ನಾನು ಹೇಳಿದಕ್ಕೆ ನೀನು ಯಾವಳೆ ಕೇಳಕ್ಕೆ? ಹ್ಯಾಂಗೆ ಹಿಂಗೆ ಟಾಮ್ ಟೂಮ್ ಅಂತ ಬಿಲ್ಡಪ್ ಕೊಟ್ಬಿಟ್ಟೆ. ನಾನು ಅದಕ್ಕೆ ಹೋದ್ರೆ ಹೋಗ್ಲಿ ಬಿಡು, ನಂದೇನು ಹೋಗ್ಬೇಕಾ? ಹೋದ್ರೆ ನಿಮ್ಮ ತಾನೇ ಹೋಗೋದು ಅಂತ ನಾನು ತೆಪ್ಪಕ್ಕೆ ಸುಮ್ಮನೆ ಆದೆ. ಏನೋ ಪಾಪ ಅಂತ ಹೇಳೋಣ ಅಂತ ಬಂದೆ, ಸಹಾಯ ಮಾಡೋಣ ಅಂತ. ಈಗ ಕಳ್ಳ ಎಲ್ಲ ಎತ್ಕೊಂಡು ಆಗ್ಲೇ ಊರು ಬಿಟ್ಬಿಟ್ಟೇನೆ ಹೊರಟೋಗವನೆ ಅಂತ ಅನ್ನಿಸ್ತೈತೆ. ಕಳ್ಳನ ಮಕ್ಕಳನ್ನೆಲ್ಲ ಗೊತ್ತಿದ್ದವ್ರನ್ನೆಲ್ಲನೂ ಮನೆಗೆ ಸೇರಿಸ್ಬಿಟ್ಟು ಆಮೇಲೆ ಬಂದ್ಬಿಟ್ಟಿಲ್ಲಿ ಬಿಲ್ಡಪ್ ಕೊಡೋದು ನನ್ನ ಮುಂದೆ. ಏನಾಯ್ತು ಅಂತ. ಯಾ ಕಳ್ಳನ ಮಗ ಹೊತ್ಕೊಂಡೋಗೋನೆ ಅಂತಂದ್ರಲ್ಲ, ಹೋಗ ಕಳ್ಳನ ಮಗನೇ ಕೇಳೋಗು. ಬಂದ್ಬಿಟ್ಲು ಇಲ್ಲಿ ಮನೆಯಾಳಿ ಹೇಳಕ್ ನನ್ನ ಮುಂದಕ್ಕೇನೆ. ಅಯ್ಯೋ 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 ಅಮ್ಮ, ನಿನ್ನಿಂದನೇ ಎಲ್ಲಾಗಿದ್ದು. ಇವಳು ಉಸ ಫೋನ್ ಮಾಡಿದ್ದು ತಾನೆ ಅವಾಗ? ನೀನು ಫೋನ್ ಎತ್ತಿದ್ದು ತಾನೆ? ಅವಾಗ ಏನಾರ ಒಂದು ಹೇಳ್ಬೇಕಿತ್ತು ತಾನೆ? ಹೇಳದ್ ಬಿಟ್ಬಿಟ್ಟು ಇದೇನಮ್ಮ ಹಿಂಗೆಲ್ಲ ಹಾಳು ಮಾಡ್ಬಿಟ್ಟಲ್ಲ. ನಡಿ ಸೊಸೆ, ಇವ್ರ ತಾಗ ಮಾತಾಡಕ್ ಹೋಗು ಮನೆಯಾಳಿಗಳ ತಾಗೆ. ಅಯ್ಯಯ್ಯೋ, ಇದ್ದಿದ್ 4-5 ಸೀರೆನು ಒತ್ಕೊಂಡು ಹೊಂಟೋಗ್ಬಿಟ್ನಲ್ಲ ಕಳ್ಳನ ಮಗ. ಲೋಪರ್ ನನ್ನ ಮಗ. ಅವ್ನ ಕೈ ಸೇದೋಗ ಬರ ಆಪತ್ ಬಂದ್ ಚಾಪೆ ಸುತ್ಕೊಂಡು ಹೋಗ. ಅವ್ನ ನೆಗದ್ ಬಿದ್ದು ಎಳ್ಳಿ ಕೈಯಾಗ ಹೋಗ. ಈ ಜನ್ಮದಾಗ ಅವ್ನು ಉದ್ದಾರ ಆಗಕ್ಕಿಲ್ಲ ಕಣ್ ಮಗಳೇ, ಉದ್ದಾರ ಆಗಕ್ಕಿಲ್ಲ. ಇವಾಗ ನನ್ ರೇಷ್ಮೆ ಸೀರೆ ಎಲ್ಲ ಒತ್ಕೊಂಡು ಹೊಂಟೋದ್ನೆ ಕಳ್ಳನ ಮಗ. ಬ್ಯಾಗಾಗ ಏನೋ ಒತ್ಕೊಂಡು ಹೋಯ್ತಾವನಿ ಅನ್ಕೊಂಡ್ರೆ ಎಲ್ಲ ನನ್ ರೇಷ್ಮೆ ಸೀರೆನೆ ತುಂಬ್ಕೊಂಡು ಎಲ್ಲ ದೌಡಿಕ್ಬಿಟ್ನೆ. ಈ ನನ್ ಮಗ ಉಂಡ್ ಮನೆಗೆ ಎರಡು ಕಣ್ಣ ಬಗೆಯೋದು ಅಂದ್ರೆ ಇದೆ ಅಂತ ಅನ್ನಿಸ್ತದೆ ಮಗಳೇ. ಹೀಗೇನೇ ಮಾಡ ಸೀರೆಗೆ ಒಡವೆ ಹೋಯ್ತು, ಕಾಸು ಹೋಯ್ತು, ಕಾರು ಹೋಯ್ತು, ಜೊತೆಗೆ ಇವಾಗ ಬಟ್ಟೆನೂ ಹೋಯ್ತಲ್ಲೇ. ಈಗ ಬಟ್ಟೆ ತಾನೇ ಎಲ್ಲಿಂದ ತಗೊಬಿಟ್ಟು ಬರ್ಲೆ ನಾನು? ಹಾಳು ಮಾಡಾಕ್ಬಿಟ್ನಲ್ಲೇ ನನ್ ಮಗ ನಮ್ಮನ್ ಬಂದ್ಬಿಟ್ಟು. ಹಿಂಗೆಲ್ಲ ಬೈಕಬೇಡ ಜೋರಾಗೆ. ಮರ್ವಾದಿ ಹೋಯ್ತು, ಸುಮ್ಕಿರಮ್ಮ. ಮೊರಿಯಾದಿಗೆ ಇಷ್ಟು ಬೆಂಕಿ ಯಾಕ? ಮುಚ್ಚೆ ಬಾಯಿನ. ಮುರ್ವಾದಿನಂತೆ ಮುರ್ವಾದಿ ಬಟ್ಟೆ ಗಿಟ್ಟೆ ಎಲ್ಲ ಕಿತ್ಕೊಂಡು ಹೋದ್ಮೇಲೆ ಯಾ ಮುರ್ವಾದಿನ ಕಟ್ಕೊಂಡು ಏನ್ಲೇ ಆಗ್ಬೇಕು ನಮ್ಗೆ? ಯಾ ಮುರ್ವಾದಿ ಏನಾಗ್ಬೇಕು ಹೇಳಿ? ನಮ್ಗೆ ಬಟ್ಟೆ ಇಲ್ವಲ್ಲ ಈಗ. ಸಂದಕಿರ ಬಟ್ಟೆಗಳೆಲ್ಲ ಎತ್ಕೊಂಡು ದೌಡ್ ಕಿತ್ತವನಲ್ಲ. ಈಗ ಹೇಳಿ ನಾವ್ ಏನ್ ಮಾಡ್ಬೇಕು ಏನ್ ಬಿಡ್ಬೇಕು ಅಂತ ಹೇಳ್ಬಿಟ್ಟು
ಅಯ್ಯಯ್ಯೋ ಅನ್ಯಾಯವಾಗಿ ಅಲ್ಲಿ ಇಲ್ಲಿ ಕೂಡಿಕೊಂಡ್ ತಗೊಂಡ್ರ ಕಾಸು ಕೂಡಿಕೊಂಡ್ ತಗೊಂಡ್ರ ರೇಷ್ಮೆ ಸೀರೆಗಳೆಲ್ಲ ಹೊಂಟೋಗ್ಬಿಟ್ವೆ. ಆ ಮನೆಯಾಳ ನನ್ನ ಮಗ 5,000 ರೂಪಾಯಿನೂ ಬಿಡ್ಲಿಲ್ವೇ, ಫೋನ್ ಪೇ ಮಾಡ್ತೀವಿ ಅಂತ ಲೋಪರ್ಗೆ ಹೇಳಿದ್ವಿ ತಾನೇ. ಆದ್ರೂ ಕೇಳ್ದಿದ್ದಂಗೆ ಎಲ್ಲ ಒತ್ಕೊಂಡು ಹೊಂಟೋಗ್ಬಿಟ್ನಲ್ಲ ಮಗಳೇ. ಅಯ್ಯೋ ಅಮ್ಮ, ಸಮಾಧಾನ ಮಾಡ್ಕ. ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಡೋಣ. ಆ ಪೊಲೀಸ್ ಸ್ಟೇಷನ್ ಇಂದನೇ ತಾನೇ ನಾವೆಲ್ಲ ಕರ್ಕೊಂಬಿಟ್ಟು ಬಂದಿದ್ದ ಬಡ್ಡಿನ. ಆ ಬಡ್ಡಿನೇ ಹಿಂಗೆ ಹೊತ್ಕೊಂಡು ಹೊಂಟೋಗ್ಬಿಡ್ತಾನೆ ಅಂತ ನಾವೇನು ಅನ್ಕೊಂಡಿದ್ವಾ? ಈಗ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಆ ಕಳ್ಳನ ಮೇಲೆ ಕಂಪ್ಲೇಂಟ್ ಕೊಟ್ಟರು ಅವನೇನು ಸಿಗ್ತಾನೆ ಅಂತ ಅನ್ಕೊಂಡೇನೆ. ಇಷ್ಟೊತ್ತಿಗಾಗಲೇ ದೌಡು ಹೊಂಟೋಗ್ಬಿಟ್ಟಿರ್ತಾನೆ. ನಾವು ಬಂದ್ಬಿಟ್ಟು ಮನೆಗೆ ಬಂದ್ಬಿಟ್ಟು ಇದು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅದಕ್ಕೇನೆ ನಮ್ಗೆ ಹೇಳಕ್ಕಿಂತ ಮುಂಚೆನೇ ದೇವ್ರಣ್ಣ ಎಸ್ಕೇಪ್ ಆಗೋಗ್ಬಿಟ್ಟಿರ್ತಾನೆ. ಕಳ್ಳನ ಕರ್ಕೊಂಬಿಟ್ಟು ಮನೆಗೆ ಬಂದು ಇಕ್ಕೊಂಡ್ರೆ ಹಂಗೇನಿ ಆಗೋದು. ಉಂಡು ಮನೆಗೆ ಹೇಳಿ ಕಣ್ಣ ಬಗಿಕೊಂಡು ಹೆಂಗ್ ಓಡಾಡ್ಕೊಂಡು ಅವ್ನು ನೋಡು. ಎಂತ ಎಡವಟ್ಟು ಕೆಲಸ ಮಾಡ್ಬಿಟ್ಟೆ. ನಮಗೆ ಚಮಕ್ ತೋರಿಸ್ತಾನಲ್ಲ, ನಾವೇ ಎಷ್ಟೋ ಜನಕ್ಕೆ ಚಮಕ್ ತೋರಿಸ್ಬಿಟ್ಟು ನಾಮ ಹಾಕ್ತೀವಿ. ಅಂಥದ್ರಾಗಿ ನನ್ನ ಮಗ ನಮಗೆ ನಾಮ ಹಾಕವನಿ ಅಂದರೆ ಅದೇನು ಅಂತಾರಲ್ಲ, ಬೋಲು ದೌಲತ್ ನನ್ನ ಮಗ, ಬುಲ್ ದುರಂಕರ್ ನನ್ನ ಮಗ, ಎಲ್ಲ ಕಚಡ ನನ್ನ ಮಗ ಒತ್ಕೊಂಡು ಹೊಂಟೋಗ್ಬಿಟ್ನಲ್ಲ. ಈಗ ಏನು ಮಾಡೋದು ಮಗಳು, ಸೀರೆ ಬಟ್ಟೆಗೆ ಎಲ್ಲನೂ. ಅದಕ್ಕೆ ಯಾರಾದರೂ ಒಬ್ರು ಹೇಳ್ತಾರೆ ಅಂದರೆ ಯಾಕೆ ಅಂತ ಕೇಳಬೇಕು. ಯಾವಾಗಲೂ ಎಲ್ಲರೂ ಕೆಟ್ಟದ್ದೇನೆ ಹೇಳಲ್ಲ, ನಿಮ್ಗೆ ಒಳ್ಳೇದಾಗಲಿ ಅಂತ ಕೆಲವು ಒಳ್ಳೆ ವಿಚಾರನೂ ಹೇಳ್ತಾ ಇರ್ತಾರೆ. ಅದಕ್ಕೆ ತುಂಬಾ ಖುಷಿಯಾಗಿ ಹೋಗ್ತಾ ಇದ್ದ. ಕಳ್ತನದಲ್ಲಿರೋ ಸುಖ ಗೊತ್ತೇ ಇರಲಿಲ್ಲ, ಹೂ ಅಂತೀಯಾ ಹೂ ಅಂತೀಯಾ ಅಂತ. ವಾಟ್ ಎ ಗ್ರೇಟ್ ಮದರ್ ಅಂಡ್ ಡಾಟರ್ಸ್. ಸೂಪರ್ ಸೂಪರ್ ನೀವು. ಈಗ ಮೇಂಟೈನ್ ಮಾಡಿ. ನೋಡ್ದ ಮನೆಯಾಳಿಗೆ ಎಷ್ಟು ಖುಷಿ ಆಯ್ತೈತಿ ಅಂತ ಹೇಳ್ಬಿಟ್ಟು ನಾವಿಬ್ರು ಹೇಳ್ತಾ ಇರೋದಕ್ಕೆ ಎಷ್ಟು ಖುಷಿ. ಅವ್ನು ಯಾಕೆ ಬರೀ ನಮ್ಮವ ಎತ್ಕೊಂಡೋದ, ಇವಳವು ಈ ಸೇರಿ ಎತ್ಕೊಂಡು ಹೋಗಿದ್ರೆ ನಂಗೆ ಇನ್ನೂ ಖುಷಿ ಆಗೋದೇನೋ. ಬರೀ ನಮ್ಮ ಮಾತ್ರ ಎತ್ಕೊಂಡು ಹೋಗೋನಲ್ಲಮ್ಮ. ಇರುವುದೆಲ್ಲವ ಬುಟ್ಟು ಇರದುದು ದಡೆಗೆ ತುಡಿವುದೇ ಜೀವನ, ಯಾವ ಮೋಹನ ಮುರಳಿ ಕರೈತು ದೂರ ತೀರಕ್ಕೆ ನನ್ನ ಸೀರೆಗಳನ್ನ. ಮಗಳೇ, ಅಷ್ಟೇ ಕತೆ. ನಾವು ಮಾಡಿದ್ದೆಲ್ಲ ಹೋಯ್ತು ಬಿಡು. ಇನ್ನೇನು ಮಾಡೋಕ್ಕಾಯ್ತದೆ. ಸೀರೆ ಒತ್ಕೊಂಡೋಗ್ಲಿ. ಸೀರೆ ಜೊತೆಗೆ ಅವ್ನು ಎಂಡ್ರೂ ಕರ್ಕೊಂಡೋಗಿರ್ತಾನಲ್ಲ, ಎಲ್ಲೋ ಎಂಡ್ರು ಎಲ್ಲವಳೆ ಅಂತ ಅನ್ನಿಸ್ತದೆ. ಸೀರೆ ಎಲ್ಲ ಎತ್ಕೊಬಿಟ್ಟು ಬರೋಕ್ಕಾಗಲ್ಲ, ನೀನೇ ಎತ್ಕೊಂಬಿಟ್ಟು ಬಾ ಸೀರೆ ಎಲ್ಲನೂ. ಹೊಂಟೋಗೋಣ ಅಂತ ಆ ಬೆಣ್ಣೆ ಶಾಂತಮ್ಮ ಎಲ್ಲ ಹೇಳ್ಕೊಟ್ಟವಳೆ ಅನ್ನಿಸ್ತದೆ. ಅದಕ್ಕೇನೆ ಆ ಬೆಣ್ಣೆ ಶಾಂತಮ್ಮನ ಮಾತು ಕಟ್ಕೊಂಡು ಇವನು ಹೊಂಟೋಗ್ಬಿಟ್ಟವನು ಅಷ್ಟೇ. ಏನು ಚಿಂತೆ ಮಾಡಬೇಡ ಬಿಡು ಮಗಳೇ. ಈಗ ಬೆಣ್ಣೆ ಶಾಂತಮ್ಮ ಹೋದ್ರೆ ನಿಮ್ಮಪ್ಪ ನಮ್ಮ ತಕ್ಕೆ ಬರಬೇಕು ತಾನೇ. ನಮ್ಮ ತಕ್ಕ ಬಂದೇ ಬರ್ತಾನೆ. ನನಗೂ ನಿನಗೂ ಸೀರೆ ಬಟ್ಟೆ ಎಷ್ಟು ಬೇಕೋ ಅಷ್ಟು ಕೊಡಿಸ್ತೇನೆ ಅಲ್ವಾ? ಊನಲ್ಲಮ್ಮ. ಆ ಬೆಣ್ಣೆ ಶಾಂತಮ್ಮನು ಕರ್ಕೊಂಡೋಗಿರ್ತಾನೆ, ನಾವ್ಯಾಕೆ ಕಳ್ಬೇಕು ಬಿಡು. ಆ ಬೆಣ್ಣೆ ಶಾಂತಮ್ಮನು ಇಲ್ಲಿಂದ ಹೊಂಟೋಗ್ಬಿಟ್ಲಲ್ಲ, ಅವಳ ಅಂಥದ್ದು ಏನೈತೆ. ಅಪ್ಪ ಬಂದು ಕರಿತಾನೆ ಇವಾಗ ನಮ್ಮನ್ನ. ನೋಡ್ತಾ ಇರು, ನಾವೇ ಬೇಕಾಯ್ತದ ಅಪ್ಪಂಗೆ. ಅವಾಗ ನೀನೇನು ಬೈಯಕ್ಕೆ ಹೋಗ್ಬಿಡು, ಅಪ್ಪನ ಸಮಾಧಾನ ಮಾಡ್ಬಿಟ್ಟು ನೈಸಾಗಿ ಮಾತಾಡು, ಎಲ್ಲ ಸೊರೈತದೆ. ನಮ್ಮ ಸಂಸಾರ ಸೊರಿಯೋಗ ಅಂತ ಟೈಮ್ ಬಂದಾಗ ದೇವ್ರು ಹಿಂಗೆ ಕಣಮ್ಮ, ಒಂದರಿಂದ ಒಂದು ಕಷ್ಟ ಕೊಟ್ಟೇ ಕೊಡ್ತಾನೆ ಬಿಡು. ಇವಳು ಮುಂದೆ ನೀನು ಯಾಕೆ ಬಾಯಿ ಬಿಡ್ಕೊಂಡು ಒಡವೆ ಹೋಯ್ತು ಬಟ್ಟೆ ಹೋಯ್ತು ಅಂತ ಹೇಳ್ತೀಯ. ಈ ಉಷನ್ ಮುಂದೆ ನಾವು ಯಾವತ್ತೂ ಚೀಪ್ ಆಗಬಾರ್ದು ಕಣಮ್ಮ. ಟಾಪ್ ಲೆವೆಲಾಗಿರ್ಬೇಕು ನಾವು ಯಾವತ್ತಿದ್ರು. ನಿಂಗೆ ಏನೂ ಅರ್ಥ ಆಗಕ್ಕಿಲ್ಲ ಬಿಡು. ಕಳ್ಳ ಹೋದ್ರೂ ಒಳ್ಳೆ ಕೆಲಸನೇ ಮಾಡೋನಿ. ಆ ಬೆಣ್ಣೆ ಶಾಂತಮ್ಮನ ಜೊತೆ ಕರ್ಕೊಂಡು ಹೊಂಟೋಗಿ. ಸೀರೆ ಹೋದ್ರೂ ಪರವಾಗಿಲ್ಲ, ಆ ಬೆಣ್ಣೆ ಶಾಂತಮ್ಮ ಓದ್ಲಲ್ಲ, ಅದೇ ನನಗೆ ಭಾಳ ಖುಷಿ ಅಂದರೆ ಮಗಳೇ. ಸರಿ ನಡಿ, ನಾವು ಅಲ್ಲಿ ನಿಮ್ಮ ಅಪ್ಪನ ಮಂತಕ್ಕೆ ಹೋಗ್ಬಿಟ್ಟು ನೋಡ್ಕೊಬಿಟ್ಟು ಬರೋಣ. ನಿಮ್ಮಪ್ಪ ಲಬ ಅಂತ ಬಾಯ್ ಬಿಡ್ಕೊಂಡು ಕೂತಿರ್ತಾನಲ್ಲ ಬಾಕ್ಲನಾಗೆ. ಅಪ್ಪ ಅದು ನೋಡೋಕೆ ಖುಷಿ ಆಯ್ತದೆ. ಅವ್ನು ಲಬ ಬಾಯ್ ಬಿಡ್ಕೋಬೇಕಾರೆ ನಾವೇ ಹೋಗ್ಬಿಟ್ಟು ಸಮಾಧಾನ ಮಾಡಿ ಬಿಡಿ, ಪರವಾಗಿಲ್ಲ, ಓದೋಳು ಕಟ್ಕೊಂಡೋಳು ಕೊನೆ ತನಕ ಇಟ್ಕೊಂಡೋಳು ತನಕ ಅಂತ ಹೇಳ್ಬಿಟ್ಟು ಒಂಚೂರು ನೈಸ್ ಮಾಡ್ಬಿಟ್ಟು ಬರೋಣ. ಎದಳು ಮ್ಯಾಕೆ ಇನ್ನೇನು ಮಾಡೋಕ್ಕಾಯ್ತದೆ ಹೇಳು. ಬಾಮ ಅಪ್ಪಗಳು ಅಂತ ಹೇಳ್ತಾ ಇರ್ತದೆ. ಬೆಣ್ಣೆ ಶಾಂತಮ್ಮ ಹೋಗ್ಬಿಟ್ಲಲ್ಲ ಅಂತ ಹೇಳ್ಬಿಟ್ಟು ಅಷ್ಟಾಗಿ ನಾವೆಲ್ಲ ಸರ್ವ್ ಮಾಡೋಣ ಬಾ. ಅಪ್ಪಂಗೆ ನೀನು ಎಮೋಷ್ನಲ್ ಆಗಿ ಮಾತಾಡಬೇಕು. ಆವಾಗೂ ನಮ್ಮ ಅಪ್ಪ ಅಯ್ಯೋ ಬಿಡು ಶಾರದಿನೇ ವಾಸಿ ಅಂತ ಬರೋದು. ಬಾ ಹೋಗನ್ ಬಾ. ನಡಿಲೇ ಸರ್ನ ನಡಿಯೇ. ಆ ಬ್ರಹ್ಮನೇ ಮ್ಯಾಲಿಂದ ಕೆಳಗೆ ಬಂದ್ರು ಈ ನಮ್ಮ ಅಮ್ಮನೂ ನನ್ನ ಸಿಸ್ಟರ್ ಮಾತ್ರ ಬದಲಾಯಿಸೋಕ್ಕಾಗಲ್ಲ ಅಂತ ಅನ್ಕೊಂತೀನಿ. ಏನು ಬಡ್ಕೊಳಕ್ಕೂ ಸೈ, ಲಬ ಬಡ್ಕೊಂಡು ಬೀದಿನಾಗ ಉಳ್ಳಾಡೋಕ್ಕೂ ಸೈ, ರಾಣಿಗಳ ಥರ ಬಿಲ್ಡಪ್ ತಗೊಳಕ್ಕೂ ಸೈ, ಬಾಯಿ ಬಿಡ್ಕೊಳಕ್ಕೂ ಸೈ, ಎಲ್ಲದಕ್ಕೂ ಸೈ ಇವರು. ಅಯ್ಯಪ್ಪ ದೇವ್ರೆ, ಇವ್ರನ್ನ ಬದಲಾಯಿಸಕ್ಕಂತೂ ಈ ಜನ್ಮದಲ್ಲಿ ನನ್ನ ಕೈಲಂತೂ ಆಗಲ್ಲ ಅನ್ನಿಸ್ತೈತೆ. ಏನೋ ಕಷ್ಟಪಟ್ಟು ಬದಲಾಯಿಸೋಣ ಅಂತ ಪ್ರಯತ್ನ ಪಡ್ತಾ ಇದ್ರೆ ಕಷ್ಟಪಟ್ಟಂತೂ ಬದಲಾಯಿಸೋಕ್ಕಾಗಲ್ಲ ಬಿಡು ಇವ್ರನ್ನ.